ಯಾವ್ದಪ್ಪ ರೋಡ್ಗಳು ಕರ್ಮ. ಇನ್ನು ಯಾವ್ದಾದ್ರು ರೋಡ್ ನೋಡ್ಬೇಕು. ಓ, ಯಾವ ರೋಡು ಅಂತ ತಲೆ ಕೆಡ್ಸ್ಕೊಂಬೇಡಿ ಜಾಸ್ತಿ. ಬಾಗಲಕೋಟೆ ಒಳಗಿಂದ ಬಂದ್ರೆ ಸಿಡೆದಳ್ಳಿ, ಸಿಡೆದಳ್ಳಿಯಿಂದ ನಾವು ಮೈಸೂರು ರೋಡ್ ಕಡೆ ಹೋಗ್ತೀವಿ ಒಳಗಿಂದ. ಮಾದನಾಯಕನಹಳ್ಳಿ ಅದು. ಮುಂದೆ ಇರೋ ಗಾಡಿ ನಮ್ದೇ. ಸ್ವಲ್ಪ ಲಾಂಗ್ ಎಲೆಕ್ಟ್ರಾನಿಕ್ ಸಿಟಿ ಇವೆ, ಕೆಲಸ ಹೊರಟಿದ್ದೇವೆ. ಹಂಗೆ ನಿಮ್ಗೆ ನೋಡಿಲ್ಲ ಅಂತ ಏನ್ ರೋಡ್ ತೋರ್ಸಲ್ಲ, ಎಲ್ಲರೂ ತೋರಿಸ್ತಾರೆ, ನಾವು ತೋರಿಸ್ತೀವಿ. ನಾವು ಮಾಡಕ್ ಕೆಲಸ ಇಲ್ಲ, ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ವಿ. ರೋಡ್ ನೋಡಿದ್ರೆ ಭಯ ಆಯ್ತದ ಗುರು. ಏನಪ್ಪಾ ಹಿಂಗ್ ಮಾತಾಡ್ತವನೆ ಅಂತ ದಯವಿಟ್ಟು ಅನ್ಕೋಬೇಡಿ. ಗೊತ್ತಲ್ವಾ, ಮೊದ್ಲೇ ಬೆಂಗಳೂರವರು. ಬೇಡ ಬೇಡ ಅಂದ್ರೂ ಭಯಲ್ಲಿ ಬಂದ್ಬಿಡ್ತದೆ. ಈ ತಪ್ಪೇನೂ ಇಲ್ಲ ಅಲ್ವಾ, ಬೆಂಗಳೂರಿನ ತಪ್ಪು ಅಂತಂದು ಹೇಳಲ್ಲ, ನಾವೇ ಮಾಡ್ಕೊಳ್ಳೋದೆಲ್ಲತ್ನೋ. ಆದ್ರೂ ತಪ್ಪು ಮಾತ್ರ ಊರಿನ ಮೇಲೆ ಹೊರಿಸ್ತೀವಿ. ಇನ್ನೂ ಹೇಳ್ಬೇಕು ಅಂದ್ರೆ ಕೆಲವೊಂದು ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ ನಾವು ನಾರ್ಮಲ್ ಆಗಿ. ಯಾವ್ದ್ರಲ್ಲಿ ಅಂದ್ರೆ ಇನ್ಸ್ಟಾದಲ್ಲಿ. ಇವತ್ತು ಹಂಗೆ ನೋಡ್ತಾ ಇದ್ದೆ ನಾನು. ನೋಡಕ್ಕೇನೋ ಕೆಲಸ ಇಲ್ಲಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೆ. ಅದೇ ಯಾರೋ ಅಪ್ಪ ಟ್ರೋಲರ್ಸ್ ಅಂತೆ ಹಿಂಗ್ ಮಾಡ್ತಾರೆ. ನೀವು ಟ್ರೋಲ್ ಮಾಡ್ಬೇಕಾ? ಇಂಥ ಕೆಲಸಗಳನ್ನ ಮಾಡ್ತಾರಲ್ವಾ ಅವ್ರ ಮೇಲೆ ಟ್ರೋಲ್ ಮಾಡಿ ಬೇಡ ಅನ್ನೋದು. ಆಯ್ತಾ? ಭಾಷೆಗಳನ್ನ ಇಟ್ಕೊಂಡು, ಗ್ರಾಮೀಣ ಸೊಗಡನ್ನ ಇಟ್ಕೊಂಡು ದಯವಿಟ್ಟು ಟ್ರೋಲ್ ಮಾಡಕ್ ಹೋಗ್ಬೋದು. ಅವರವರ ಭಾಷೆ ಅವರವರಿಗೆ ಸ್ವಂತ. ಅರ್ಥ ಆಯ್ತಲ್ವಾ? ಅವ್ರು ಏನಾದ್ರೂ ಮಾತಾಡ್ಕೊಂತಾರೆ, ನಿಮಗೆ ಬೇಕಾಗಿಲ್ಲ. ನಮ್ಮ ಊರಿಗೆ ಬಂದ್ರೆ, ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಕನ್ನಡ ಮಾತಾಡ್ತಾರೆ, ಆಯ್ತಾ? ಕರ್ನಾಟಕದಲ್ಲೇ ಇದ್ದಂತ ಕೆಲವೊಂದು ಲ್ಯಾಂಗ್ವೇಜ್ಗಳನ್ನ ಅಂದ್ರೆ ಭಾಷೆಗಳು ಅನ್ನೋದು ಕನ್ನಡದಲ್ಲೇ ವಿಧಗಳಿವೆ. ಕುಂದಾಪುರ ಕನ್ನಡ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು. ಅವ್ರವ್ರ ಸ್ಲ್ಯಾಂಗ್ ಅವ್ರವ್ರಿಗೆ, ಅದನ್ನ ಪ್ರಶ್ನೆ ಮಾಡಕ್ ಹೋಗ್ತಿದ್ದೆ. ನಿಮಗೆ ಮಾತಾಡಕ್ ಇಷ್ಟ ಇದೆಯಾ ಮಾತಾಡಿ, ಯಾರು ಇಲ್ಲಿ ಯಾರಿಗೂ ಇದ್ ಮಾಡಿಲ್ಲ. ಕರ್ನಾಟಕದ ಸೆಕೆಂಡ್ ಇಂಡಿಯಾ ಅಂತಾರೆ, ಯಾಕಂದ್ರೆ ಎಲ್ಲರೂ ಇಲ್ಲಿ ಬದುಕ್ಲಿಕ್ಕೆ ಅವಕಾಶ ಇದೆ. ಅರ್ಥ ಆಯ್ತಾ? ಬೇರೆ ರಾಜ್ಯಗಳ ಅದಕ್ಕೆ ಇಲ್ಲ. ನಮ್ಮ ರಾಜ್ಯ ಸ್ವಲ್ಪ ಸೌಹಾರ್ದ ರಾಜ್ಯನೇ. ಸೊ ಕಲ್ಸಿ, ತಪ್ಪು ನಮ್ಮಲ್ಲಿರುವಾಗ ಬೇರೆಯವ್ರಿಗೆ ಹೇಳು ಮಾಡಿ ಕೊಡ್ತೀವಿ. ಅರ್ಥ ಆಯ್ತಾ? ಫಸ್ಟು ತಪ್ಪು ನಮ್ಮಲ್ಲಿದೆ. ಬರುವಾಗ್ಲೇ ನಮ್ಮ ರಾಜ್ಯ ಸರ್ಕಾರ ಒಳಗೆ ಬರ್ಬೇಕಾದ್ರೆ ನೀವು ಕನ್ನಡ ಕಲ್ತಿರ್ಬೇಕು, ಶೇಕಡ 40 ಅಂತ ಹಾಕಿದ್ದಿದ್ರೆ ಅವ್ರು ಕಲ್ತ್ಕೊಂಡೇ ಬರ್ತಾ ಇದ್ರು. ನಾವು ಆ ಕಡೆ ಹೋಗ್ಬೇಕಾದ್ರೆ ಅಕಸ್ಮಾತ್ IT BT ಕಂಪನಿಗಳಲ್ಲಿ ಕೆಲಸ ಮಾಡ್ತೀವಿ ಅಂತ ಫಸ್ಟ್ ಟ್ರೈನಿಂಗ್ ಆಗುತ್ತೆ ಅವ್ರ ಭಾಷೆಯಲ್ಲಿ. ಅಕಸ್ಮಾತ್ ನಿಮ್ಗೆ ಭಾಷೆ ಗೊತ್ತಿಲ್ಲ ಅಂತ ಟ್ರೈನಿಂಗ್ ಆಗುತ್ತೆ. ಮತ್ತೊಂದು ವಿಷಯ ಏನು ಅಂದ್ರೆ, ನಮ್ಮವ್ರಿಗೆ ಅಲ್ಲಿ ಕೆಲಸನೇ ಕೊಡಲ್ಲ ಬಿಡಿ, ಬೇರೆ ಪ್ರಶ್ನೆ. ಬ್ಯಾಂಕ್ಗಳಲ್ಲಿ ಅದ್ರಲ್ಲಿ ಇದ್ರಲ್ಲಿ ನಮ್ಮವ್ರು ಕೊಡ್ತಾರೆ. ನಮ್ಮವ್ರು ಎಲ್ರೂ ಕರ್ದು ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿಲ್ಲ, ಅವ್ರ ಹಣೆ ಬರ ಏನಾದ್ರೂ ಮಾಡ್ತಾರೆ ಅವ್ರು. ಅದು ಕೇಳೋದು ನಾರ್ಮಲಿ ನಮ್ ತಪ್ಪಿಡ್ಕೊಂಡು. ಇನ್ನೊಂದು, ನಮ್ಮಲ್ಲಿ ರಾಜ್ಯದಲ್ಲಿ ಏನ್ ಗೊತ್ತು ನಮ್ದು, ನಮ್ಗೆ ಕೆಲ್ಸಗಳು ಕೆಲವೊಂದು ಆಗಲ್ಲ. ಆಯ್ತಾ? ಅವ್ರು 12,000 ರೂಪಾಯಿಗೆ ಎಲ್ಲ ಕೆಲಸ ಮಾಡಕ್ ಬರ್ತಾರೆ. ಅವ್ರ ಹಣೆ ಬರ ಅಂದಾಗ ಅನ್ನೋದಕ್ಕಿಂತ ಅವರಿಗೆ ನೀಡ್ ಇರ್ತದೆ, ಮಾಡ್ತಾರೆ. ನಿಮ್ ಕೈಯಲ್ಲಿ ಮಾಡಕ್ಕಾಗಲ್ಲ ಅಂತ ನಮ್ಮ ಹಣೆ ಬರ ಅಲ್ವಾ? ಸೊ ಬರ್ತಾರೆ. ಕನ್ನಡ ಕಲಿಬೇಕು. ಕನ್ನಡನ ಕಲಿಬೇಡಿ ಅಂತ ಯಾವತ್ತೂ ಹೇಳಲ್ಲ, ಕನ್ನಡ ಕಲಿಬೇಕು, ನಾವು ಕಲಿಸ್ಬೇಕು. ಒಂದು ಪಾನಿಪುರಿ ತಿನ್ನಕ್ ಹೋದ್ರು ನಮ್ಮ ಕತೆ ಏನು ಅಂದ್ರೆ, ಒಂದು ಪಾನಿಪುರಿ ತಿನ್ನಕ್ ಹೋಗ್ಬಿಟ್ರೆ ಭಯ್ಯ ಅದೇದು ಅನ್ನೋದು ಬಿಟ್ರೆ ನಮಗ್ ಬೇರೆ ಬರಲ್ಲ. ಭಯ್ಯ ಓದೇದು, ಭಯ್ಯ ಏದೇದು. ಹೆಣ್ಮಕ್ಳು ಅಂತೂ ಹೇಳೋದೇ ಬೇಡ ಬಿಡುಗರು. ಹಿಂದಿ ಬರ್ಲಿಲ್ಲಾದ್ರೂ ಕೂಡಿಸ್ಕೊಂಡು ಮಾತಾಡ್ತಾರೆ ಕೆಲವೊಬ್ರು, ಎಲ್ರಿಗೂ ಹೇಳ್ತಾ ಇಲ್ಲ. ಅರ್ಥ ಆಯ್ತಾ? ಟ್ರಿಗರ್ ಆಗಿ ಓ ಎಲ್ರು ಹಂಗಿಲ್ಲ ಸರ್, ಎಲ್ರು ಹಂಗಿಲ್ಲ ಬ್ರೋ, ಎಲ್ರು ಹಂಗಿಲ್ಲ ಗುರು ಅಂತ ಇಲ್ಲ ಕಾಮೆಂಟ್ ಮಾಡಕ್ ಹೋಗ್ತೇವೆ. ನಮಗೂ ಗೊತ್ತೇ ಎಲ್ರು ಹಂಗಿರಲ್ಲ ಅಂತ. ಏನಾ ಮತ್ತೆ ಯಾಕೆ ಇಲ್ಲಿ ಬಂದೆ? ಇವನು ಹಬ್ಬ ಗುರು ಇವನು.
ಯಾವತ್ತೂ ರೋಡ್ ತಪ್ಪಲ್ಲ, ನಾವೇ ರೋಡ್ ತಪ್ತೀವಿ ಅಂತಂದ್ರೆ ಇವ್ನು ನನಗೆ ರೋಡ್ ತಪ್ಪಿಸ್ಕೊಂಡು ಕರ್ಕೊಂಡು ಹೋಯ್ತಾವ್ನು. ಯಾವತ್ತೂ ರೋಡ್ ತಪ್ಪಲ್ಲ ಅವನು, ಇವತ್ತು ರೋಡ್ ತಪ್ಪವನು. 18 ವರ್ಷದಿಂದ ಜೊತೆಗಿದ್ದೀವಿ, ಹಿಂಗೆ ಜೊತೆಗಿರ್ಲಿ ಅಂತ ನೀವು ಹಾರೈಸಿ ದೇವರು ಆಶೀರ್ವದಿಸ್ಲಿ ಆಯ್ತಾ. ಹಂಗೆ ನೋಡ್ಕೊಂಡು ಹೋಗ್ರಿ, ಎಲ್ಲೆಲ್ಲಿ ಹೋಯ್ತಾ ಇದೀವೋ ಧರ್ಮ ನಮ್ದು. ಯಾವ್ದು ರೋಡ್ ಬಿಡು ಇದು, ಯಾವತ್ತು ನೋಡೇನು. ಓಕೆ, ನಮಗ್ ಸಿಗವೆಲ್ಲ ಇಂಥ ರೋಡ್. ಈಗ ನೈಸ್ ರೋಡಿಗೆ ಹೋಗ್ತಾ ಇದೀವಿ. ಹೊರಗಿಂದ ಒಂದು ದಾರಿ ಇದೆ, ಮಾರ್ನೆಗೆ ಆ ಕಡೆ ಬಂದ್ಬಿಟ್ಟು ಇನ್ನೊಂದು ಒಳಗಡೆ ದಾರಿ ಇದೆ. ನಿಮ್ಗೆ ಗೊತ್ತಿರ್ಬೇಕು, ಇಲ್ಲಿ ಎಕ್ಸಿಬಿಷನ್ ಎಲ್ಲ ಹಾಕ್ತಾರೆ ಮೋಸ್ಟ್ ಆಫ್ ಆಲ್. ಏನಾದ್ರೂ ಇನ್ನು ಏನಾದ್ರು ಹೊಸದಾಗಿ ತಯಾರಿಸಿರ್ತಾರೆ ಗೊತ್ತಾ, ಇನ್ವೆನ್ಷನ್ ಅಂತಾರ ಏನೋ ಅಂತಾರಲ್ಲ, ನಮಗೆ ಗೊತ್ತಿಲ್ಲ, ಇಂಗ್ಲಿಷ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಷ್ಟೊಂದು. ಹೇಳ್ತಾ ಇರೋದು, ಇಲ್ಲಿ ಎಕ್ಸಿಬಿಷನ್ ಹಾಕ್ತಾರೆ ವರ್ಷಕ್ಕೊಂದ್ಸರಿ. ಎಷ್ಟು ವರ್ಷಕ್ಕೊಂದ್ಸರಿ ಅಂತ ಗೊತ್ತಿಲ್ಲ, ವರ್ಷಕ್ಕೊಂದ್ಸರಿ ಹಾಕಬಹುದು, ಪೂರ್ತಿಯಾಗಿ ಗೊತ್ತಿಲ್ಲ ನನಗೆ. ಸರಿನಾ, ರೋಡ್ ನೋಡಿದ್ರು ನಮ್ಗೆ ಸಿಗೋವೆಲ್ಲ ಇಂಥ ರೋಡ್. ನಮ್ದು ಇಲ್ಲಿ ಐತೆ ನೋಡ್ರಿ ಗೋಡ ಕುದುರೆ, ಎಸ್ ಪಿ ಶೈನ್ 125 ಅಂತ ತಕ್ಷಣ ಇನ್ನೊಂದು ವಿಷಯದಲ್ಲಿ, ಇನ್ನೊಂದು ಇದ್ರಲ್ಲಿ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ಬಿಡಿ. ಎಲ್ಲ ಚಿತ್ರಾನ್ನ ಮೊಸರನ್ನ ಮಾಡೋದು ಬೇಡ, ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಏನ್ ಕತೆ ಅಂತ. ಎಸ್ ಪಿ ಶೈನಿಂದ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಹೇಳ್ತೀನಿ. ಎಲ್ರಿಗೂ ಒಳ್ಳೆ ಸಿಗ್ತದೆ, ನಮ್ಗೆ ಯಾಕೆ ಹಿಂಗ್ ಸಿಗ್ತದೋ ಅನ್ನೋದು ಗೊತ್ತಿಲ್ಲ. ಏನು ಅಂತ ಗೊತ್ತಾಗುತ್ತೆ ನಿಮ್ಗೆ, ವಿಡಿಯೋ ಹಾಕ್ತೀನಿ ನೆಕ್ಸ್ಟ್. ಸರಿನಾ, ನೈಸ್ ರೋಡ್ ಎಂಟ್ರಿ ಆಗಿದ್ದೀವಿ, ಹೋಗ್ತಿದ್ದೀವಿ. ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗಕ್ಕೆ 100 ರೂಪಾಯಿ ತಗೊಂತಾರ ಬೈಕಿಗೆ. ಸರ್ವಿಸ್ ರೋಡ್ ಇಲ್ಲೂ ಬಿಡ್ಬೋದಿತ್ತಪ್ಪ, ಸರ್ಕಾರ ಎಷ್ಟು ದುಡ್ಡು ಮಾಡ್ತದೋ ಗೊತ್ತಿಲ್ಲ. ಇನ್ನು ಒಂದು ಸರ್ವಿಸ್ ರೋಡ್ ಬಿಟ್ಟಿದ್ರೆ ನಮ್ಮ ಜನಗಳಿಗೆ ಅನುಕೂಲ ಆಗೋದು. ಸರ್ವಿಸ್ ರೋಡ್ಗಳನ್ನ ಕೊಡಲ್ಲ, ನಮ್ಮ ಪ್ರಾಬ್ಲಮ್ ಅಥವಾ ಸರ್ಕಾರದ ಪ್ರಾಬ್ಲಮ್. ನಮ್ದು ಇನ್ನೊಂದು ಏನ್ ಗೊತ್ತಾ, ನಾವ್ ಯಾವ್ದನ್ನು ಪ್ರಶ್ನೆ ಮಾಡಲ್ಲ. ಪ್ರಶ್ನೆ ಮಾಡಕ್ ನಮಗ್ ಬರದೇ ಇಲ್ವೇ. ದುಡ್ಡು ಸೀರೆ ಹೆಂಡ ಎಲ್ಲಿ ಗಂಟ ರಾಜ್ಯ ಆಳ್ತದೋ ಅಲ್ಲಿ ಗಂಟ ಏನು ಮಾಡಕ್ಕಾಗಲ್ಲ. ಬದ್ಲಾಗಿ ಜನ್ರೆ, ಬದ್ಲಾಗಿ. ಅವಾಗ ಬದ್ಲಾಗ್ತಿರೋ, ಒಬ್ಬ ಬದ್ಲಾದ್ರೆ ಆಗಲ್ಲ. ನೀನ್ ಬದ್ಲಾಗಪ್ಪ ಅಂತ ಹೇಳ್ಬೋದು ನೀವು, ನಾನೊಬ್ಬ ಬದ್ಲಾದ್ರೆ ಆಗಲ್ಲ. ಪ್ರಪಂಚ ತುಂಬಾ ವಿಶಾಲವಾಗಿದೆ. ಒಬ್ಬ ಬದ್ಲಾದ್ರೆ ಯಾವನು ಕಿಮ್ಮತ್ತು ಕೊಡಲ್ಲ. ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕ್ಬೇಕಾದ್ರೆ ಮಧ್ಯದಲ್ಲಿ ನುಗ್ಬಿಟ್ಟು ಏನೋ ಕಮೆಂಟ್ ಮಾಡ್ಬಿಡ್ತಾರೆ, ಬಟ್ ಅದೇ ಹೊರಗಡೆ ಬಂದ್ಬಿಟ್ಟು ಕಮೆಂಟ್ ಮಾಡೋ ಅಂದ್ರೆ ಅವ್ರನ್ನ ಇಲ್ಲ ಅನ್ನಿಸ್ಬಿಡ್ತಾರೆ. ನಾರ್ಮಲ್ ಅದು, ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಈಸಿ ಏನ್ ಹೇಳಿ, ಫೇಸ್ಬುಕ್ ಅಲ್ಲಿ ಕಮೆಂಟ್ ಹಾಕೋದು ಈಸಿ. ಡಮ್ಮಿ ಅಕೌಂಟ್ ಕ್ರಿಯೇಟ್ ಮಾಡು, ಹೋಗೋ ಬ್ರೌಸರ್ ಅಲ್ಲಿ ಡಮ್ಮಿ ಅಕೌಂಟ್ ಕ್ರಿಯೇಟ್ ಮಾಡು, ಫೇಸ್ಬುಕ್ ಅಲ್ಲಿ ಕಮೆಂಟ್ ಹಾಕೋ, ಮನೆಗೆ ಹೋಗಿ ಯಾವಂತ ಹೇಳ್ತಾರ. IP ಅಡ್ರೆಸ್ ಎಲ್ಲ ಯಾರು ಟ್ರ್ಯಾಕ್ ಮಾಡ್ತಾರೆ ಸಣ್ಣ ಸಣ್ಣ ಕಾಮೆಂಟ್ಗೆ. ಅದೇ ನಾಳೆ ದೇಶದ್ರೋಹ ಅಂತ ಹೇಳ್ಬಿಟ್ಟು ಒಂದ್ 4 ಲೈನು ಹೊಡಿ ಹೇಳ್ತೀನಿ, ಹುಡಿಕ ಬರ್ತಾರ ನೋಡ್ ಮನೆಗೆ. ಯಾಕೆ ಹೇಳೋ, ದೇಶದ್ರೋಹಿ. ಏನಾದ್ರು ಒಳ್ಳೇದ್ ಹೇಳೋದು ದೇಶದ್ರೋಹಿ, ಕೆಟ್ಟದ್ ಹೇಳೋರು ದೇಶದ್ರೋಹಿ. ಜನಗಳಿಗೆ ಬದುಕಕ್ ಬಿಡ್ರ ಫಸ್ಟು. ಟೋಲ್ ಪ್ಲಾಜಾ ನೋಡಿದ್ದೀರಾ, ನಂದಿ ಟೋಲ್ ಪ್ಲಾಜಾ. ಬಟ್ ಏನ್ ಗೊತ್ತಾ, ನನಗೆ ತುಂಬಾ ಖುಷಿ ಆಗಿತ್ತು, ಅಶೋಕ್ ಚೇಣಿ ಅವರು ಪ್ರಕೃತಿಗೆ ತುಂಬಾ ಒತ್ತು ಕೊಟ್ಬಿಟ್ಟಿದೆ. ಭಾರಿ ಖುಷಿ ಆಯ್ತು, ಅದೊಂದು ಖುಷಿ ಆಯ್ತು. ಅಂದ್ರೆ ಎಲ್ಲ ಕಡೆ ಗಿಡ ಬೆಳೆಸೋದು ಎಲ್ಲ ಒಂಥರ ಖುಷಿ ಆಗುತ್ತೆ ನೋಡಕ್ಕೆ. ತೆಗಿಬೋದಿತ್ತು ಅವ್ರ ಸೈಟ್ಗಳು, ಅವ್ರ ಸೈಟ್ ಒಳಗಡೆ ಮರಗಳನ್ನ ಗಿಡಗಳನ್ನ ಏನು ಕ್ಲೀನ್ ಇರಲ್ಲ ಅಂತ ತೆಗಿಬೋದಿತ್ತು. ಬಟ್ ಈಗ್ಲೂ ಅಷ್ಟೇ, ಕೆಲವು ಕಡೆ ನೀವು ವಿಡಿಯೋದಲ್ಲಿ ನೋಡಿ, ನಾನು ಹೇಳ್ಬೇಕು ಅಂತಿಲ್ಲ, ಕೆಲವು ಕಡೆ ಇವಾಗ್ಲೂ ನಡ್ತಾವ್ರೆ, ಸಸಿಗಳನ್ನ ನಟ್ಟಿ ಇಟ್ಟಿದ್ದಾರೆ. ನಾವು
ರೇರ್ ಹೋಗೋದಿಲ್ಲಿ ಆದ್ರೂ ಕೆಲವು ಕಡೆ ನಡ್ತಾರೆ. ಕೆಲವು ಕಡೆ ನಡ್ತಾ ಇರೋದು ನೋಡಿದ್ದೀನಿ ನಾನು. ನಾವು ಬಂದ್ವಿ ಟೋಲ್ಗೆ, 100 ರೂಪಾಯಿ ಕೊಡ್ಬೇಕು ಇವಾಗ. ಯಾರಪ್ಪನ ದುಡ್ಡು ಹೇಳ್ರಿ. ಮೇಬಿ ನೋಡ್ ತುಮ್ಕ, ಇಲ್ಲಿ ನೋಡ್ರಿ ಕತೆ ನೋಡ್ರಿ, ಇಲ್ಲಿ ಅಡ್ಡ ಆಗ್ತಾವ ತುಂಬ್ಕೊಂಡು ಹೋಗ್ತಾರಲ್ವಾ, ಅಡ್ಡ ಹಾಕ್ಬಿಟ್ಟು ಇನ್ನೇನು ಫೈನ್ ಹಾಕಿ ಅಂತೂ ಕಳ್ಸಲ್ಲ ನನಗ್ ಗೊತ್ತಿರೋ ಪ್ರಕಾರ. ನೀವೇ ಹೇಳಿ ಕಮೆಂಟ್ ಅಲ್ಲಿ, ಫೈನ್ ಹಾಕಿ ಕಳಿಸ್ತಾರ ಏನ್ ಮಾಡ್ತಾರೆ ಅಂತ. ಫೈನ್ ಹಾಕಂತೂ ದೇವರಾಣೆ ಕಳ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಇಂಥವ್ರಿಗೆ ಫೈನ್ ಹಾಕ್ಬೇಕು. ಇದು ಕುರಿನು ಇದ್ರಕ್ಕಿಂತ ಕಮ್ಮಿ ತುಂಬ್ತಾರ ಗುರು. ಏನಕ್ಕೆ ತುಂಬ್ತಾರೋ ಏನೋ ಗೊತ್ತಿಲ್ಲ, ಕುರಿ ಆದ್ರೂ ಕಮ್ಮಿ ತುಂಬ್ತಾರೆ. ಇಂಥವ್ರಿಗೆ ಕೇಸ್ ಹಾಕ್ಬೇಕು, ಕೇಸ್ ಹಾಕಿ ನಿಲ್ಲಿಸ್ಬೇಕು. ಹೊಟ್ಟೆ ಪಾಡು ಹೌದು, ಇಲ್ಲ ಅಂತ ಹೇಳಲ್ಲ. ಅಕಸ್ಮಾತ್ ಆಗಿ ಏನಾದ್ರು ಆಯ್ತು ಅಂದ್ರೆ ಯಾರ ಗುರು ಕೇಳ್ತಾರೆ? ಅದು ಕೇಳಲ್ಲ. ನಮ್ ಕಡೆನೂ ಬಂದ್ಬಿಟ್ಟು ಚಿಕ್ಕಮಂಗ್ಳೂರ್ ಸೈಡ್ ಬಂದ್ಬಿಟ್ಟು ಯೂಪಿನ್ ಬೆಂಡ್ಗಳು ಜಾಸ್ತಿ, ಅಂದ್ರೆ ಏರ್ ಪಿನ್ ಬೆಂಡ್ಗಳಲ್ಲ, ಯೂಪಿನ್ ಬೆಂಡ್ಗಳು. ಘಾಟ್ ಸೆಕ್ಷನ್ ಅಲ್ವಾ, ಸೊ ಅಲ್ಲೂ ಈ ತರ ಎಲ್ಲ ಗಾಡಿಗಳು ಹೋಗ್ಬಿಟ್ಟು ಆಕ್ಸಿಡೆಂಟ್ ಆಗಿ ತುಂಬಾ ಹೈವೇ ಆಗಿಲ್ವಾ, ಹೆವಿ ಆಕ್ಸಿಡೆಂಟ್ ಎಷ್ಟು ಆಯ್ತದ ತಕ್ಷಣ ತುಂಬಾ ಇರ್ತಾರೆ. ಅಂಥದ್ರಲ್ಲಿ ಸ್ವಲ್ಪ ಏನಾದ್ರೂ ಇರ್ಬೇಕು. ಎಕ್ಸ್ಪೀರಿಯನ್ಸ್ ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕು ಆ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡಿ. ಆ ವಿಷಯದಲ್ಲ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ನಾವು ಬದುಕಿದ್ದು ಪ್ರಯೋಜನ ಇಲ್ಲಲ್ವಾ. ಸೊ ದಯವಿಟ್ಟು ಹೇಳೋದನ್ನ ಕೇಳಿ, ಒಳ್ಳೇದಾಗುತ್ತೆ ಆಯ್ತಾ.